ನಮಸ್ತೆ ಕರ್ನಾಟಕ. ಎಲ್ರು ಹೇಗಿದ್ದೀರಿ? ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ನಿಮ್ಮ ಶಂಶೀರ್ ಬುಡೋಳಿ. ಆತ್ಮೀಯರೇ, ಇವತ್ತು ನಾನು ಹೊಸ ಮಾಹಿತಿಯನ್ನ ನಿಮ್ಮ ಮುಂದೆ ಇಡೋಕೆ ಬಂದಿದ್ದೀನಿ. ನಾವು ತಂತ್ರಜ್ಞಾನವನ್ನ ಅತಿ ಹೆಚ್ಚು ಯೂಸ್ ಮಾಡ್ತೀವಿ. ಇದು ಡಿಜಿಟಲ್ ಯುಗ. ಹೀಗಾಗಿ ತಂತ್ರಜ್ಞಾನ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನ ಪಡೆದಿದೆ. ತಂತ್ರಜ್ಞಾನದಿಂದ ಎಷ್ಟು ಪಾಸಿಟಿವ್ ಇದೆ, ಅಷ್ಟೇ ಕೆಲವೊಂದು ನೆಗೆಟಿವ್ ಕೂಡ ಇದೆ. ಆದರೆ ಅಷ್ಟೇ ಉಪಕಾರಿ ಅಂತ ಹೇಳ್ಬೋದು. ಯಾಕಂದ್ರೆ ಅಲೆಕ್ಸಾ ಎಂಬ ತಂತ್ರಜ್ಞಾನದಿಂದ ಬಾಲಕಿಯೊಬ್ಬಳು 1 ವರ್ಷದ ಮಗುವಿನ ಪ್ರಾಣ ಉಳಿಸಿದಂತಹ ಘಟನೆ ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯಲ್ಲಿ ನಡೆದಿದೆ. 13 ವರ್ಷದ ಬಾಲಕಿಯ ಸಮಯ ಪ್ರಜ್ಞೆಯಿಂದ ಪುಟ್ಟ ಮಗುವನ್ನ ಮಂಗನ ದಾಳಿಯಿಂದ ಆಕೆ ರಕ್ಷಣೆ ಮಾಡಿದ್ದಾಳೆ. ಅಲೆಕ್ಸಾ ಕೇವಲ ನಮ್ಮ ಹಾಡು ಅಥವಾ ಆದೇಶಗಳನ್ನು ಪಾಲಿಸುವಂತಹ ತಂತ್ರಜ್ಞಾನ ಮಾತ್ರವಲ್ಲ, ನಮ್ಮ ರಕ್ಷಣೆಗೆ ಬರುತ್ತೆ ಎಂಬುದನ್ನು ಈ ಬಾಲಕಿ ನಿರೂಪಣೆ ಮಾಡಿದ್ದಾಳೆ. ತನ್ನ ಮನೆಯ ಪುಟ್ಟ ಮಗುವನ್ನ ಮಂಗನಿಂದ ರಕ್ಷಣೆ ಮಾಡೋಕೆ ಅಮೆಜಾನ್ನ ವರ್ಚುವಲ್ ಧ್ವನಿ ಅಲೆಕ್ಸಾದ ಅಮೆಜಾನ್ ಅಲೆಕ್ಸಾ ಮುಂದೆ ತಾಯಿಯನ್ನ ಕೂಗಿದ್ದಾಳೆ. ತಕ್ಷಣ ಈ ಕೂಗನ್ನ ಕೇಳಿಸಿಕೊಂಡಂತಹ ಅಲೆಕ್ಸಾ ಕೋತಿಯನ್ನ ಭಯಗೊಳಿಸಲು ಅಥವಾ ಭಯವನ್ನ ಉಂಟು ಮಾಡೋಕೆ ವಿಚಿತ್ರ ರೀತಿಯಲ್ಲಿ ಅದು ಕೂಗಿದೆ. ಮಂಗ ಅಲೆಕ್ಸಾದ ಧ್ವನಿಗೆ ಭಯಗೊಂಡು ಅಲ್ಲಿಂದ ಓಡಿ ಹೋಗಿದೆ. 13 ವರ್ಷದ ನಿಖಿತಾ ಎಂಬ ಬಾಲಕಿ ತನ್ನ 1 ವರ್ಷದ ಸಹೋದರಿಯ ಜೊತೆಗೆ ಅಡುಗೆ ಮನೆಯಲ್ಲಿ ಆಟ ಆಡ್ತಾ ಇದ್ರು. ಇದೇ ವೇಳೆ ಏಕಾಏಕಿಯಾಗಿ ಕೋತಿಯೊಂದು ಅಡುಗೆ ಮನೆಯೊಳಗಡೆ ನುಗ್ಗಿದೆ. ಆ ಮನೆಯ ಹಿರಿಯರು ಇನ್ನೊಂದು ಕೋಣೆಯಲ್ಲಿ ಇದ್ದ ಕಾರಣಂತಹ ಮಂಗ ಬಂದಿರುವಂತಹ ವಿಚಾರ ಅವರಿಗೆ ಗೊತ್ತಾಗಿರಲಿಲ್ಲ. ಕೋತಿ ಅಡುಗೆ ಮನೆಯಲ್ಲಿ ಪಾತ್ರವನ್ನೆಲ್ಲ ಎಸೆಯೋಕೆ ಆರಂಭ ಮಾಡಿತ್ತು. ನಂತರ ಮಗು ಮತ್ತು ಬಾಲಕಿಯ ಮೇಲೆ ದಾಳಿ ಮಾಡೋಕೆ ಮುಂದಾಗಿದೆ. ತಕ್ಷಣ ಆ ನಿಖಿತಾ ಬಾಲಕಿ ತಾಯಿಯನ್ನು ಕೂಗೋಕೆ ಮುಂದಾಗಿದ್ದಾಳೆ. ಇವಳ ಕೂಗನ್ನು ಕೇಳಿದಂತಹ ಅಲೆಕ್ಸಾ ವಿಚಿತ್ರವಾಗಿ ಕೂಗೋಕೆ ಪ್ರಾರಂಭ ಮಾಡಿದೆ. ಇದರಿಂದ ಭಯಗೊಂಡಂತಹ ಕೋತಿ ಅಲ್ಲಿಂದ ಓಡಿ ಹೋಗಿದೆ. ಈ ರೀತಿ ಅಪಾಯದ ಸಂದರ್ಭದಲ್ಲಿ ಬಾಲಕಿ ಈ ಸಮಯ ಪ್ರಜ್ಞೆ ತೋರಿದವರಿಗೆ ಎಲ್ಲ ಕಡೆಯಿಂದ ಒಂದು ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಅಲೆಕ್ಸಾ ಈ ರೀತಿಯಲ್ಲಿ ಉಪಕಾರಿ ಆಗುತ್ತಾ ಎಂಬ ಪ್ರಶ್ನೆ ಕೂಡ ಎಲ್ಲರೂ ಅಚ್ಚರಿ ಕೂಡ ವ್ಯಕ್ತವಾಗಿರುವಂಥದ್ದು. ಜೊತೆಗೆ ಅಲೆಕ್ಸಾವನ್ನ ಈ ರೀತಿ ಬಳಸಿರುವುದು ಬಹಳಷ್ಟು ಚರ್ಚೆಗೆ ಹೊಸ ಆಯಾಮವನ್ನು ಸೃಷ್ಟಿ ಮಾಡಿದೆ. ಈ ಅಲೆಕ್ಸಾ ಎಂಬುದು ಅಮೆಜಾನ್ನ ಕ್ಲೌಡ್ ಆಧಾರಿತ ಧ್ವನಿ ಸಹಾಯಕ. ಟೈಮರ್ಗಳನ್ನು ಹೊಂದಿಸುವುದು ಅಥವಾ ಪ್ರಶ್ನೆಗಳನ್ನು ಕೇಳುವುದು, ಸಂಗೀತಗಳನ್ನ ಕೇಳೋದು, ಹೀಗೆ ಅನೇಕ ಚಟುವಟಿಕೆಗಳನ್ನ ಇಲ್ಲಿ ಮಾಡಬಹುದು. ಇದೇ ರೀತಿಯಾದಂತಹ ಘಟನೆ 2021 ಡಿಸೆಂಬರ್ನಲ್ಲಿ ಕೂಡ ನಡೆದಿತ್ತು. ಆಗ 10 ವರ್ಷದ ಬಾಲಕಿಯ ಜೀವವನ್ನ ಅಲೆಕ್ಸಾ ಕಾಪಾಡಿತ್ತು ಎಂಬ ಸುದ್ದಿ ಕೂಡ ಮಾಧ್ಯಮಗಳಲ್ಲಿ ಬಹಳಷ್ಟು ವರದಿಯಾಗಿತ್ತು. ಹೀಗೆ ಕೆಲವೊಂದು ತಂತ್ರಜ್ಞಾನ ನಮಗೆ ಉಪಕಾರಿಯಾಗುತ್ತೆ. ಅದನ್ನು ನಾವು ಪಾಸಿಟಿವ್ ಆಗಿ ತೆಗೆದುಕೊಂಡ್ರೆ ಯಾವ ರೀತಿ ಅದನ್ನ ಬೆನಿಫಿಟ್ ಅನ್ನು ತೆಗೆದುಕೊಳ್ಳುವುದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು. ಸದ್ಯಕ್ಕೆ ನಾನು ಈ ವಿಷಯಕ್ಕೆ ವಿರಾಮ ಹಾಕ್ತಾ ಮತ್ತೊಮ್ಮೆ ನಿಮ್ಮ ಜೊತೆಗೆ ಮಾತಾಡ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ ಅಂತ ಹೇಳುತ್ತಾ, ಕೊನೆಯದಾಗಿ ನನ್ನ ಫೇಸ್ಬುಕ್, ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ನಮಸ್ತೆ.